ವಿಶ್ವಾವತಿಗೆ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನಾವ್ಯಾರು ವಿರೋಧ ಮಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ವಿಚಾರದಲ್ಲಿ ನಾನು ಯಾವುದೇ ರಾಜಕಾರಣವನ್ನು ಕೂಡ ನಾನಂತೂ ಮಾಡೋದಿಲ್ಲ. ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಬೇಷ್ ಅಂತೀವಿ. ನನಗೆ ಗೊತ್ತಾದಾಗೆ ಕೆಲವರು ನೆಲಮಂಗಲದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿಯಂತೆ ವೃಷಭಾವತಿ ನೀರಾವರಿ ಯೋಜನೆಯಲ್ಲೂ ಕಲುಷಿತ ನೀರನ್ನು ಹಲವು ಹಂತಗಳಲ್ಲಿ ತಾಂತ್ರಿಕವಾಗಿ ಸಂಸ್ಕರಿಸಿದರೆ ಉತ್ತಮ ಯೋಜನೆಯಾಗಲಿದೆ. ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಯೋಜನೆಯಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ ಎಂದು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದರು. ನೆಲಮಂಗಲ ನಗರದಲ್ಲಿ ಸಮೀಪದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಯಲಹಂಕ ಶಾಸಕರು ಮಾತನಾಡಿದರು. ಕೋಲಾರ ಭಾಗದ ಬರಪೀಡಿತ ಜಿಲ್ಲೆಗಳ ಕೆರೆಗಳಿಗೆ ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆ ಅನುಷ್ಠಾನದ ರೀತಿ ಯಲಹಂಕದ ಸಿಂಗನಾಯಕನಹಳ್ಳಿಯ ಕೆರೆಯು ಈ ಯೋಜನೆಗೆ ಒಳಪಟ್ಟು 10 ಕಿಲೋಮೀಟರ್ ಅಂತರ್ಜಲ ಮಟ್ಟ ಸುಧಾರಿಸಿದೆ. ನೀರನ್ನು ತಾಂತ್ರಿಕವಾಗಿ ಸಂಸ್ಕರಿಸಿದರೆ ಯಾವುದೇ ತೊಂದರೆ ಇಲ್ಲ. ನೆಲಮಂಗಲದಲ್ಲಿ ವೃಷಭಾವತಿ ಯೋಜನೆಗೆ ವಿರೋಧಿಸುವರು ಯಾವ ದೃಷ್ಟಿಕೋನದಿಂದ ವಿರೋಧಿಸುತ್ತಿದ್ದೇರೋ ನನಗೆ ತಿಳಿದಿಲ್ಲ. ಆದರೆ ನೆಲಮಂಗಲ ಸಮೀಪದ ದಾಸನಾಪುರದಲ್ಲಿ ವೃಷಭಾವತಿ ಯೋಜನೆಯ ಸಂಸ್ಕರಣಾ ಘಟಕ ನಿರ್ಮಾಣವಾಗಲಿದೆ. 2 ಕೆರೆಗೆ ಪ್ರಾಥಮಿಕ ಯೋಜನೆಯಾಗಿದೆ. ನೀರಾವರಿಗೆ ಸಚಿವರಾದ ಬೋಸರಾಜು ಮನವಿ ಮಾಡಿದ್ದು, ಇನ್ನು ಹಲವು ಕೆರೆಗಳಿಗೆ ನೀರು ಹರಿಸುವಂತೆ ಮನವಿ ಮಾಡಿದ್ದೇನೆ. ಯಲಹಂಕ ಕ್ಷೇತ್ರದಿಂದ ವೃಷಭಾವತಿ ಯೋಜನೆಗೆ ವಿರೋಧವಿಲ್ಲ ಎಂದರು. ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವುದೇ ರಾಜಕೀಯ ಮಾಡುವುದಿಲ್ಲ. ಸಿಂಗನಾಯಕನಹಳ್ಳಿ ಕೆರೆಯಲ್ಲಿ ಮೀನುಗಳಿವೆ, ಹಕ್ಕಿಗಳಿವೆ, ಫಲಪುಷ್ಪಗಳಿವೆ. ನಮ್ಮ ಭಾಗದಲ್ಲಿ ಕೆಸಿ ವ್ಯಾಲಿ ಯೋಜನೆಯ ನೀರಿನಿಂದ ಯಾವುದೇ ತೊಂದರೆಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಂಸ್ಕರಿಸಿದ ನೀರಿನಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ಸರ್ಕಾರದ ಯೋಜನೆ ಜನಪರವಾಗಿರುತ್ತದೆ. ವೃಷಭಾವತಿ ನೀರಾವರಿ ಯೋಜನೆಯ ನೀರು ಉತ್ತಮವಾಗಿ ಸಂಸ್ಕರಣೆಯಾಗದ ಇದ್ದಾಗ ವಿರೋಧಿಸೋಣ, ನೀರನ್ನು ನಿಲ್ಲಿಸೋಣ. ಪ್ರಾರಂಭದಲ್ಲಿ ಯೋಜನೆಗೆ ಯಾಕೆ ವಿರೋಧ ಮಾಡಬೇಕು? ಸರ್ಕಾರಗಳು ಜನತೆಗಾಗಿ ಯೋಜನೆ ರೂಪಿಸಿದಾಗ ಜನರ ಒಳಿತಿಗಾಗಿ ಯೋಜನೆ ರೂಪಿಸುತ್ತದೆ ಎಂದರು. ರಾಜಕೀಯವಾಗಿ ಮಾತನಾಡುವುದಿಲ್ಲ. ನಾನು ರಾಜಕೀಯವಾಗಿ ಮಾತನಾಡಲಾರೆ. ಸಂಸ್ಕರಿಸಿದ ನೀರಿಗೆ ನನ್ನ ಕ್ಷೇತ್ರದಿಂದ ಸ್ವಾಗತವಿದೆ. ಒಂದು ಕ್ಷೇತ್ರದ ಶಾಸಕ ನೀರಾವರಿ ಯೋಜನೆ ತಂದರೆ ಸ್ವಾಗತಿಸೋಣ. ಆ ಯೋಜನೆ ಎಡವಿದರೆ ಮುಂದಿನ ಚುನಾವಣೆಯಲ್ಲಿ ಆತನಿಗೆ ತೊಡಕಾಗುತ್ತದೆ. ಕಾದು ನೋಡೋಣ. ಸಾರ್ವಜನಿಕರ ಕೈಯಲ್ಲಿ ನೀರಿನ ಬಳಕೆ ಮತ್ತು ತ್ಯಜಿಸುವ ಪ್ರಕ್ರಿಯೆ ಅವರಲ್ಲಿ ಇರುತ್ತದೆ ಎಂದರು. ನಮ್ಮ ಗ್ರಾಮ ಸಿಂಗನಾಯಕನಹಳ್ಳಿ ಗ್ರಾಮಕ್ಕೂ ಕೂಡ ಎಚ್ಎನ್ ವ್ಯಾಲಿ ನೀರು ಬಂದಿದೆ. ಅದು ವೃಷಭಾವತಿಗೆ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನಾವ್ಯಾರು ವಿರೋಧ ಮಾಡ್ತಾ ಇಲ್ಲ. ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಯಾವುದೇ ರಾಜಕಾರಣವನ್ನು ಕೂಡ ನಾನಂತೂ ಮಾಡೋದಿಲ್ಲ. ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಯಾರಾದರೂ ಒಳ್ಳೆ ಕೆಲಸ ಮಾಡ್ತಂದ್ರೆ ಬೇಷ್ ಅಂತೀವಿ. ಸೊ ಅವ್ರ ಥರ ನಾನು ಕೆಲಸ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಪೈಪೋಟಿ ಮೇಲೆ ನಾನು ಕೆಲಸ ಮಾಡ್ತೀವಿ. ಸೊ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಎಚ್ಎನ್ ವ್ಯಾಲಿ ನೀರು ಬಂದಿದೆ. ಏನು ಸಮಸ್ಯೆ ಇಲ್ಲ. ಬೇಕಾದ್ರೆ ತಾವು ಸಿಂಗನಾಯಕನಹಳ್ಳಿ ಕೆರೆ ಹೋಗಿ ನೋಡ್ಕೊಂಡ್ಬರ್ಬೋದು. ಅಲ್ಲಿ ಮೀನುಗಳವೆ, ಪಕ್ಷಿಗಳು ಸ್ವಚ್ಛವಂತವಾಗಿದೆ, ಕೆರೆ ತುಂಬಿದೆ, ಬಾವಿಗಳಲ್ಲಿ ಕೂಡ ನೀರು ಬಂದಿರತಕ್ಕಂಥದ್ದು ಆಗಿದೆ. ಅದು ಒಂದ್ಸರಿ ಬರೋವರೆಗೂ ಒಂದು ಸ್ವಲ್ಪ ಅನುಮಾನಗಳಿರ್ತದೆ. ಒಂದ್ಸರಿ ಬಂದಾದಮೇಲೆ ಜನಗಳ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅನುಮಾನಗಳು ದೂರ ಆದಮೇಲೆ ಬಹುಶಃ ಜನ ಒಪ್ಕೊತಾರೆ. ಸೊ ನನಗೆ ಗೊತ್ತಾದಂಗೆ ಕೆಲವರು ನೆಲಮಂಗಲದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಆದರೆ ಇವತ್ತು ಆ ನೀರನ್ನು ಸಂಸ್ಕರಿಸಿ ಕೆರೆಗೆ ಬಿಡ್ತಕ್ಕಂಥದ್ದು, ನೆಲಮಂಗಲದಲ್ಲಿ ಏನು ವಿರೋಧ ಮಾಡ್ತಾರೋ ಸೊ ಅಲ್ಲಿನ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ನಾನು ಚರ್ಚೆಯನ್ನು ಮಾಡಿದೆ. ಇವಾಗ ಸ್ವಲ್ಪ ಅತ್ಯಾಧುನಿಕವಾದಂಥ ಯಂತ್ರಗಳ ಮುಖಾಂತರ ನೀರನ್ನು ಟ್ರೀಟ್ ಮಾಡ್ತಾರೆ. ಆದರೆ ನೇರವಾಗಿ ನಾವು ವೃಷಭಾವತಿಯನ್ನು ನೋಡಿದ್ರೆ ಹತ್ರನೂ ಹೋಗೋಕ್ಕಾಗೋದಿಲ್ಲ. ಸಹಜವಾಗಿ ಆತಂಕ ಶುರು ಆಗ್ತದೆ. ಅದರ ನೀರನ್ನು ಶುದ್ಧೀಕರಿಸಿ ಸೆಕೆಂಡ್ರಿ ಟ್ರೀಟ್ಮೆಂಟನ್ನು ಮಾಡಿ ಅದನ್ನು ಪೈಪ್ ಮುಖಾಂತರ ಕೆರೆಗಳಿಗೆ ಗಳಿಸ್ತಕ್ಕಂಥ ಯೋಜನೆ, ಅದನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈ ಕೆರೆಗಳಿಗೆ ಸಂಪರ್ಕವನ್ನು ಈಗಾಗಲೇ ನಾವು ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಒಂದಷ್ಟು ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಕೂಡ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಾನು ಕಂಡಾಗೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಸಂಸ್ಕರಿತ ನೀರುಗಳು ಬರ್ತಾ ಇದೆ. ಮತ್ತು ಇವತ್ತು ಯಲಹಂಕದ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನಿದೆ ಅಲ್ಲೂ ಕೂಡ ಸಂಸ್ಕರಣೆ ಮಾಡಿ ಏರ್ಪೋರ್ಟಿಗೆ ನೀರು ಕೊಡ್ತಾ ಇದ್ದೀವಿ. ಟ್ರೀಟ್ ಮಾಡಿ ನಮ್ಮ BWSSBನೇ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇದು ಆತಂಕ ಕೊಡೋದು ಸಹಜ. ಆದರೆ ಒಂದ್ಸರಿ ಬಂದಾದಮೇಲೆ ಅದರ ಮಹತ್ವ ಗೊತ್ತಾಗ್ತದೆ. ಸೊ ಅದರಿಂದ ನನ್ನ ಕ್ಷೇತ್ರಕ್ಕೆ ಇನ್ನೂ ಒಂದಷ್ಟು ನೀರನ್ನು ಕೊಡೋದಕ್ಕೆ ನಾನು ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನಾನೇ ವೃಷಭಾವತಿಗೆ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನಾವ್ಯಾರು ವಿರೋಧ ಮಾಡ್ತಾ ಇಲ್ಲ. ಈಗ ಕೆಲವ್ರಿಗೆ ಏನು ಅಂದರೆ ಜಲದ ನೀರು ಭೂಮಿ ಒಳಗಡೆ ಹೋಗ್ತದೆ ಅಂತೇಳಿ. ನೋಡ್ರಿ, ಭೂಮಿ ಫಿಲ್ಟರ್ ಇದ್ದಂಗೆ ಅದು. ನೀನು ಭೂಮಿ ಒಳಗಡೆ 1000 ಅಡಿ ನೀರು ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಪದರದಲ್ಲಿ ಫಿಲ್ಟರ್ ಆಗ್ತಾ ಹೋಗ್ತದೆ ನೀರು. ಇವತ್ತು ಎಷ್ಟೋ ಕೆರೆಗಳಿಗೆ ಕಾರ್ಖಾನೆ ನೀರು ಬಿಟ್ಟವ್ರೆ. ಉದಾಹರಣೆಗೆ ಇವತ್ತು ದೊಡ್ಡಬಳ್ಳಾಪುರದ ಕೆರೆ, ಅಲ್ಲಿಂದ ದೊಡ್ಡ ತುಮಕೂರು ಹೋಗಿ ಇವತ್ತು ಕಾಕೋಳ ಕೆರೆವರೆಗೂ ಕೂಡ
ಆ ಒಂದು ವಿಷಯುಕ್ತ ನೀರನ್ನು ಬಿಟ್ಟವ್ರೆ. ಮತ್ತು ಫ್ಯಾಕ್ಟ್ರಿಗಳಲ್ಲಿ ಹೆಂಗೆ ಮಾಡ್ತಾರೆ ಅಂತಂದರೆ ಡೆಡ್ ಬೋರ್ವೆಲ್ ಇರ್ತದಲ್ಲ, 1000 ಅಡಿ ಹೊಡೆದಿರ್ತ ನೀರಲ್ಲ, ನೇರವಾಗಿ ಅದರೊಳಗಡೆ ಕೆಮಿಕಲ್ ಬಿಡ್ತಾರೆ. ನೀವಿನ್ನು 100 ವರ್ಷ 200 ವರ್ಷ ಆದರೂ ಕೂಡ ಅದು ಡೈಲ್ಯೂಟ್ ಆಗಲ್ಲ. ಆದರೆ ಇವತ್ತು ಈ ನೀರನ್ನು ಬಿಡ್ತಾ ಇರ್ತಕ್ಕಂಥದ್ದು ಟ್ರೀಟನ್ನು ಮಾಡಿ ಮೇಲ್ಗಡೆ ಬಿಡ್ತಕ್ಕಂಥದ್ದು. ಮತ್ತು ಆ ನೀರಿಗೆ ಮಳೆ ನೀರು ಮಿಕ್ಸ್ ಆಗ್ತದೆ. ಮಳೆ ಬಂದಾಗ ಮಳೆ ನೀರು ಬರ್ತದೆ, ಕೋಡಿ ಹೋಯ್ತು ಅಂತಂದರೆ ಆ ನೀರು ಹೊರಗಡೆ ಕೊಟ್ಟೋಗ್ತದೆ. ಅದು ಇವತ್ತು ನೀವು ಯಾವ ಊರಲ್ಲಿ ಕೊಚ್ಚೆ ನೀರನ್ನು ಸಂಸ್ಕರಣೆ ಮಾಡ್ತಾಯಿದ್ರಿ, ನೆಲಮಂಗಲದ ಕೊಚ್ಚೆ ನೀರೆಲ್ಲ ತೊಗೊಂಡು ನೆಲಮಂಗಲ ಕೆರೆಗೆ ಬಿಡ್ತೀರಿ, ಅಲ್ಲಿಂದ ನಮ್ಮ ದಾಸನಪುರಕ್ಕೆಲ್ಲ ಬಂದು ಆ ನೀರು ಕೂಡ ಎಲ್ಲ ಕಲುಷಿತ ಆಗೈತೆ. ಈ ಶುದ್ಧೀಕರಿಸಿರೋದಲ್ಲ, ನೇರವಾಗಿ ಹಂಗೆ ಬರ್ತಾಯಿತ್ತಲ್ಲ, ಅದಕ್ಕಿಂತ ಘೋರ ಏನಿಲ್ಲ. ನೀವು ನೋಡ್ಬೋದು, ಗಂಗವನಹಳ್ಳಿ ಕೆರೆ ಮೊದಲು ಚಿಲುಮೆ ಎಲ್ಲ ಇತ್ತು, ನೀರು ಅಷ್ಟು ಅದ್ಭುತವಾಗಿತ್ತು ನೈಸ್ ರೋಡ್ ಪಕ್ಕದಲ್ಲಿ. ಇವತ್ತು ಬೆಂಗಳೂರು ಕೊಚ್ಚೆ ನೀರು ಬಂದು ಅಷ್ಟು ಕೆರೆಗಳು ಮುಳುಗೋಗೈತೆ. ಅದು ಅಂತರ್ಜಲಕ್ಕೆ ಹೋಗಲ್ವೇ? ಸೊ ಅದಕ್ಕಿಂತ ಇವೇನು ಕೆಟ್ಟದ್ದೇನಾಗಿ ಇರೋದಿಲ್ಲ ಅದರಲ್ಲಿ. ಮತ್ತು ಸರ್ಕಾರ ಇವೆಲ್ಲ ಯೋಜನೆ ಮಾಡಬೇಕಾದ್ರೆ ಇವೆಲ್ಲವನ್ನ ಯೋಚನೆ ಮಾಡಿ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನುಮತಿಯನ್ನು ತಗೊಂಡು ಎಷ್ಟು ನೀರು ಶುದ್ಧೀಕರಿಸ್ಬೋದು ಅಂತಕ್ಕಂಥ ಎಲ್ಲ ವೈಜ್ಞಾನಿಕವಾಗಿ ತಗೊಂಡು ಮಾಡೋದಿಲ್ಲ. ಅಂದರೆ 100 ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಜನಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾವುದೇ ಸರ್ಕಾರ ಮಾಡಲ್ಲ. ಒಂದು ಹನಿ ನೀರನ್ನು ಕೂಡ ನಾವು ವೇಸ್ಟ್ ಮಾಡೋಂಗಿಲ್ಲ. ಸಿಂಗಪೂರಲ್ಲಿ ರೀಸೈಕ್ಲಿಂಗ್ ವಾಟರ್ ಮಾಡಿ ಕುಡಿಯೋಕ್ಕೆ ವಾಪಸ್ ಕೊಡ್ತಾರೆ. ಬಟ್ ನಮ್ಮ ದೇಶದಲ್ಲಿ ಅದಕ್ಕೆ ಒಪ್ಪಲ್ಲ ನಾವು. ಯಾಕಂದರೆ ಒಂದು ಸರಿ ಕೊಳಚೆ ನೀರು ಅಂತಂದರೆ ದೇವ್ರ ಪೂಜೆಗೆ ಅಡುಗೆಗೆಲ್ಲ ಉಪಯೋಗಿಸಲ್ಲ, ಸ್ನಾನಕ್ಕೂ ಉಪಯೋಗಿಸಲ್ಲ. ನಾವು ಎಲ್ಲೋ ಲಾನ್ಗಳಿಗೆ ಅವಿ ಮಾಡ್ತೀವಿ. ಇವತ್ತು ನಾವು ಕೆರೆಗೆ ತುಂಬುವಂಥ ನೀರು ನಾವೇನು ಕುಡಿಬೇಕು ಅಂತ ಏನಿಲ್ಲ ಅದನ್ನು. ಬಟ್ ಅದು ಅಂತರ್ಜಲ 1000 ಅಡಿ ನೀರು ಒಳಗಡೆಗೆ ಹೋಗಿ ಮತ್ತೆ ನಮಗೆ ಕಿಲೋಮೀಟರ್ ಗಟ್ಟಲೆ ಹೋಗಿ ಅಲ್ಲಿ ಬೋರ್ವೆಲ್ಗಳಲ್ಲಿ ರೀಚಾರ್ಜ್ ಆಗ್ತದೆ. ನೀರಿಗೆ ದೊಡ್ಡ ಸಮಸ್ಯೆ ಆಗ್ತದೆ. ಈ ಮಳೆ ನೀರು ಬಂದವಾಗ ಯಾವ ಕೆರೆಗಳು ತುಂಬ್ತಾ ಇಲ್ಲ, ರಾಜಗಾಲುವೆ ಇಲ್ಲ, ಗೂಳೆತ್ತಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಮತ್ತು ಈ ಥರ ಸಂಸ್ಕರಿತ ನೀರನ್ನು ನಾವು ಉಪಯೋಗಿಸ್ಕೊಂಡಾಗ ಖಂಡಿತವಾಗಿ ಕೂಡ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಯಾರೇ ಮಾಡಿದ್ರು ಕೂಡ ಪೊಲಿಟಿಕಲಿ ನಾವು ಇದಕ್ಕೆಲ್ಲ ಅಡ್ಡ ಹಾಕೋ. ಈಗ ಒಬ್ಬ MLA ನೀರು ತರ್ತೀನಿ ಅಂತಂದರೆ ಆ ನೀರಿಂದ ಅವ್ನಿಗೇನು ಪ್ರಯೋಜನ ಏನಿಲ್ಲ, ಜನಗಳಿಗೆ ಒಳ್ಳೇದಾಗ್ತದೆ. ನಾಳೆ ಒಳ್ಳೇದಾಗಿಲ್ಲ ಅಂತಂದರೆ ಅವ್ರಿಗೆ ತಿರುಗುಬಾಣ ಆಗ್ತದೆ. ನೀರು ಬಿಡೋಣ ಆಗಲಿಲ್ವಾ, ಅಲ್ಲಿನ ಶಾಸಕರಿಗೆ ಕೆಟ್ಟ ಹೆಸರು ಬರ್ತದೆ, ನೆಕ್ಸ್ಟ್ ಎಲೆಕ್ಷನ್ ಅವ್ರಿಗೆ ತೊಂದರೆ ಆಗ್ತದೆ. ಆವಾಗ ನಾವು ಅದನ್ನು ಉಪಯೋಗಿಸ್ಕೊಬೇಕು. ಇವಾಗಲೇ ಯಾಕೆ ಮಾತಾಡಬೇಕು? ಅದು ಯಾವುದೇ ಸರ್ಕಾರ ಇರಲಿ, ಜನಗಳಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಯಾವುದು ಕೂಡ 1000 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಕೀಮ್ಗಳನ್ನು ಮಾಡಲ್ಲ. ಮಾಡಿದ್ರು ಅಂದ್ಕೊಳ್ರಿ, ನಾಳೆ ಏನಾದರೂ ವ್ಯತ್ಯಾಸ ಆಯ್ತಂದರೆ ನಮ್ಮ ಕೈಲೇ ಇರ್ತದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತದೆ, ಬೇರೆ ಬೇರೆ ಮಾನದಂಡಗಳಿರ್ತದೆ. ಅವೆಲ್ಲವನ್ನು ಉಪಯೋಗಿಸ್ಕೊಂಡು ನಾವು ನಿಲ್ಸೋಣ. ಈಗಲೇ ನಾವು ಯಾಕೆ ಅದ್ರ ಬಗ್ಗೆ ಮಾತಾಡೋದು?